ಟಾರ್ಗೆಟ್ ಔಟ್ ಆಫ್ ಔಟ್ ಅಂದ್ರೆ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲೋದೊಂದೇ ನಮ್ಮ ಟಾರ್ಗೆಟ್. ಇದಕ್ಕೋಸ್ಕರ ಯಾರ ಜೊತೆ ಬೇಕಾದ್ರೂ ಮಾತುಕತೆಗೆ ಸಿದ್ಧ ಅಂತ ಹೇಳಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಮಂಡ್ಯ ಸಂಸದೆ ಸುಮಲತಾ ಭೇಟಿ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಇದು. ಬಿಜೆಪಿಯಲ್ಲೇ ಇದ್ರೆ ಖಂಡಿತ ಭೇಟಿ ಆಗ್ತೀನಿ, ಇಲ್ಲ ಅಂದ್ರೆ ಆಗೋದಿಲ್ಲ. ಹಾಸನದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಬಿಜೆಪಿಯಲ್ಲಿ ಅವರಿಲ್ಲ ಅಂದ್ರೆ ಭೇಟಿ ಆಗೋ ಅಗತ್ಯತೆಯೇ ಇರೋದಿಲ್ಲ. ಮೈತ್ರಿ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಯಾರು ಬೇಕಾದ್ರೂ ಭೇಟಿಯನ್ನ ನೀಡಬಹುದು. ಅವರು ಬಿಜೆಪಿಯಲ್ಲೇ ಉಳಿದ್ರೆ ಖಡಾಖಂಡಿತವಾಗಿಯೂ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸ್ತೇನೆ ಅಂತ ಮಾತನಾಡಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಮಂಡ್ಯ ಸಂಸದೆ ಭೇಟಿ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡುತ್ತಿದ್ದಾರೆ ಕುಮಾರಸ್ವಾಮಿ. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ ನಿಖಿಲ್ ಕುಮಾರಸ್ವಾಮಿ ಹಾಗೆ ಸುಮಲತಾ ಅವರ ನಡುವೆ. ಆ ಸಂದರ್ಭದಲ್ಲಿ ಮಾತಿನ ಚಕಮಕಿ, ಮಾತುಗಳ ವಾಗ್ಬಾಣ ಕುಮಾರಸ್ವಾಮಿ ಹಾಗೆ ಸುಮಲತಾ ಅವರ ನಡುವೆ. ಆದರೆ ಈಗ ಮೈತ್ರಿ ಒಂದು ಕಡೆ, ಸುಮಲತಾ ಅವರು ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿರೋದು ಮತ್ತೊಂದು ಕಡೆ. ಇದೇ ಮುಂದುವರೆದ್ರೆ ಸುಮಲತಾ ಅವರ ಜೊತೆಯಲ್ಲಿ ಮಾತುಕತೆ ನಡೆಸಲಿಕ್ಕೆ ನನ್ಗೆ ಯಾವುದೇ ರೀತಿಯ ತಕರಾರಿಲ್ಲ. ಯಾರನ್ನ ಬೇಕಾದ್ರೂ, ಕೇವಲ ಸುಮಲತಾ ಮಾತ್ರ ಅಲ್ಲ, ಯಾರನ್ನ ಬೇಕಾದ್ರೂ ಭೇಟಿಯಾಗಿ ಮಾತುಕತೆ ನಡೆಸಲಿಕ್ಕೆ ಸಿದ್ಧ. ಟಾರ್ಗೆಟ್ 28 ಸಾಧಿಸುವುದೊಂದೇ ಸದ್ಯಕ್ಕೆ ನಮ್ಮ ಮುಂದಿರುವ ಗುರಿ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಒಂದ್ ಕಡೆ ಕುಮಾರಸ್ವಾಮಿ ಅವರು ಮೈತ್ರಿ, ಸಾಮರಸ್ಯ ಇತ್ಯಾದಿ ಮಾತುಗಳನ್ನು ಆಡ್ತಿದ್ದಾರೆ. ಸಂಧಾನಕ್ಕೆ ಸುಮಲತಾ ಅವರನ್ನು ಬೇಕಾದ್ರೂ ಭೇಟಿ ಆಗ್ತೀನಿ ಅನ್ನೋ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಮತ್ತೊಮ್ಮೆ ಮಂಡ್ಯ ಪಾಲಿಟಿಕ್ಸ್, ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರ ಚರ್ಚೆಗೆ ಒಳಪಡ್ತಾ ಇದೆ. ಮಹಾಸಮರದಲ್ಲಿ ಸ್ವಾಭಿಮಾನಿ ಸಂಸದೆ ಸುಮಲತಾ ಸ್ಪರ್ಧೆ ಮಂಡ್ಯದಿಂದಲೇ ಫಿಕ್ಸ್ ಅನ್ನೋ ಹೇಳಿಕೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಗೊಂದಲ ಆಯಿತು. ಸುಮಲತಾ ಅವ್ರು ನಿಲ್ತಾರಾ ಅಥವಾ ಬೇರೆ ಯಾರಿಗಾದ್ರೂ ಜೆಡಿಎಸ್ನಿಂದ ನಿಲ್ಲಿಸ್ತಾರಾ ಅಂತ ಹೇಳಿ. ಹೊಸ ದೋಸ್ತಿ ಕಾರಣ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಕೂಡ ಇತ್ತು. ಹೀಗಾಗಿ ಮಂಡ್ಯದಲ್ಲಿ ಸುಮಲತಾ ಸ್ಪರ್ಧೆ ಮಾಡಲ್ಲ ಅನ್ನೋ ಮಾತು ಕೂಡ ಇತ್ತು. ಇದೀಗ ಬೆಂಬಲಿಗರು ಸುದ್ದಿಗೋಷ್ಠಿಯನ್ನ ನಡೆಸಿ ಸುಮಲತಾ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಕೂಡ ನಮ್ಮ ಬೆಂಬಲ ಇರುತ್ತೆ, ಮಂಡ್ಯದಿಂದಲೇ ಸ್ಪರ್ಧೆ ಅಂತ ತಿಳಿಸಿದ್ದಾರೆ. ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಏನಾಗಿದೆ, ಆ ಸಂದರ್ಭದಲ್ಲಿ ಕೆಲವೊಂದು ಊಹಾಪೋಹಗಳು, ಆ ನಿಟ್ಟಿನಲ್ಲಿ ಇಲ್ಲಿಯ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡ್ತಾರೆ, ಮಂಡ್ಯ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಇಲ್ಲ ಅಂತ ಕೆಲವು ಊಹಾಪೋಹಗಳು ಏನಿತ್ತು, ಆ ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ನಮ್ಮ ಮಂಡ್ಯ ಜಿಲ್ಲೆಯ ಜನ ಯಾವತ್ತೂ ಕೂಡ ನಿಮ್ಮೊಂದಿಗಿರ್ತಾರೆ. ನೀವು ಈ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಸ್ಪರ್ಧೆ ಮಾಡೇ ಮಾಡ್ತೀರಾ ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಎಲ್ಲ ಕೂಡ ಅವರಿಗೆ ಒತ್ತಾಸೆಯನ್ನು ನೀಡಿದ್ದೇವೆ. ಅವರು ಕೂಡ ಪೂರಕವಾಗಿ ನಮಗೆಲ್ರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್. ಕುಮಾರಸ್ವಾಮಿ ಅವರ ದಿಢೀರ್ ಪ್ರವಾಸ, ಮತ್ತೊಂದು ಕಡೆಯಲ್ಲಿ ಮಂಡ್ಯದಿಂದಲೇ ಸುಮಲತಾ ಸ್ಪರ್ಧೆ ಅಂತ ಹೇಳಿ ಅವರ ಬೆಂಬಲಿಗರ ಮಾತು ಏನ್ ನಡೀತಿದೆ? ಏನಾದರೂ ಟ್ವಿಸ್ಟ್ಗಳು ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಸಿಗೋ ಸಾಧ್ಯತೆಗಳಿದೆಯಾ? ಅದರಲ್ಲೂ ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋ ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸ್ಮಿತಾ, ಈಗಾಗಲೇ HD ಕುಮಾರಸ್ವಾಮಿ ಅವರು ಇಲ್ಲಿ ಚಿಕ್ಕಮಗಳೂರಿಗೆ ಆಗಮಿಸಿದ್ದಾರೆ. ಈಗ ಹೊಸಪೇಟೆ ಸಮೀಪ ಇರುವಂತಹ ರೆಸಾರ್ಟ್ ನಲ್ಲಿ ಕೂಡ ಇವತ್ತು ವಾಸ್ತವ ಹೂಡಿದ್ದಾರೆ. ಸುಮಾರು 10 ರೂಮ್ಗಳನ್ನ ಈಗಾಗಲೇ ಬುಕ್ ಕೂಡ ಮಾಡಲಾಗಿದೆ. ಅದರಲ್ಲಿ ಅವರು ಈಗ ಬಂದ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟರು. ಅಮೆರಿಕದ ಸ್ನೇಹಿತರಿದ್ರು, ನಾನು 2 ತಿಂಗಳು ಅಮೆರಿಕಕ್ಕೆ ಹೋದ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿದ್ದೆ, ಅವರ ಆಹ್ವಾನದ ಮೇಲೆ ನಾನು ಇಲ್ಲಿಗೆ ಬಂದಿದ್ದೇನೆ ಅನ್ನೋಂಥ ಮಾತನ್ನು ಕೂಡ ಸದ್ಯಕ್ಕೆ ಹೇಳಿ ಅವರು ರೆಸಾರ್ಟ್ ಒಳಗೆ ಕೂಡ ತೆರಳಿದ್ದಾರೆ. ಆದ್ರೆ ಇಲ್ಲಿನ ಸದ್ಯದ ಮಾಹಿತಿಯಂತೆ ಇನ್ನೇನು ಸಂಜೆಯ ನಂತರ ಅಥವಾ ರಾತ್ರಿ ಸಿ ಪುಟ್ಟರಾಜು ಮತ್ತು ಸಾರಾ ಮಹೇಶ್ ಕೂಡ ಆಗಮಿಸ್ತಾರೆ ಅನ್ನೋ ಮಾಹಿತಿ ಇದೆ. ಅವರಿಗೂ ಕೂಡ ಒಂದು ರೂಮ್ ಬುಕ್ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಅವರಿಬ್ರು ಕೂಡ ಮಂಡ್ಯ ಜಿಲ್ಲೆಯವರಾದ್ರಿಂದ ಎಲ್ಲೋ ಒಂದ್ ಕಡೆ ಇವತ್ತು ಇಲ್ಲಿ ಆ ಒಂದು ಮಂಡ್ಯ ಕ್ಷೇತ್ರದ ಬಗ್ಗೆ ಸುಮಲತಾ ಸ್ಪರ್ಧೆ ವಿಚಾರ ಕೂಡ ಚರ್ಚೆ ಆಗೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಸ್ಮಿತಾ. ರೈಟ್, ಧನ್ಯವಾದ ಚೇತನ್ ಮಾಹಿತಿಗಾಗಿ.